ಮಹಾಪ್ರಭು ನೀವೇನಿಲ್ಲಿ? ಒಟ್ಟಿಗೆ ಮಲ್ಕೋಬೇಕಿತ್ತು. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹಂಗಾರೆ ಇಷ್ಟ ದಿನ ಜನರು ನಿನ್ನ ಬ್ಲಾಗಲ್ಲಿ ನೋಡಿ ಭಯ ಪಟ್ಟಿಲ್ವಾ? ಓ ಮೈ ಗಾಡ್. ಫೈನಲಿ ರೀಚ್ ಆದ್ವಿ ಡೆಸ್ಟಿನಿಗೆ. ಸರ್ ಗುಡ್ ಮಾರ್ನಿಂಗ್ ಸಾರ್. ಸಾರ್ ನಮ್ಮ KSRTC ಕರ್ನಾಟಕ ಬಸ್ಸಲ್ಲೇ ಬಂದ್ವಿ. ಇವಾಗ ನಾವು ಔಟ್ ಆಫ್ ಕರ್ನಾಟಕದಲ್ಲೇ ಬಂದಿರೋದು ತಮಿಳ್ನಾಡಿಗೆ. ಇವಾಗ ಏನಂದ್ರೆ 14D ಅಂತ ಒಂದು ಬಸ್ ಇದೆ. ಆ ಬಸ್ನ ಹತ್ಕೊಂಡು ಹೋಗ್ಬೇಕು ನಾನೀಗ. ಈಗ ಅಟ್ ಪ್ರೆಸೆಂಟು ನಾವಿರೋದು ಕೊಯಂಬತ್ತೂರು ಟೌನ್ ಬಸ್ ಸ್ಟ್ಯಾಂಡ್. ಈಗ ಒಂದು ಒಳ್ಳೆ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅನ್ಕೊಂಡಿದ್ದೀನಿ. ನಾನೊಂದು ಕಾಫಿ ತೊಗೊಂಡಿದ್ದೀನಿ ಗೈಸ್. ಇವನಿಗೆ ಕುಡಿದ ಅಭ್ಯಾಸ ಇಲ್ಲ. ಹಾಲು ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ, ಬಾದಾಮಿ ಕುಡಿಯಲ್ಲ, ಏನು ಕುಡಿಯಲ್ಲ. ಈ ಮನುಷ್ಯನ ಜೀವನದಲ್ಲಿ ಈ ಮನುಷ್ಯನ ದೇಹದಲ್ಲಿ ಹಾಲಿನ ಪದಾರ್ಥ ಈ ಬಾಡಿಗೆ ಸೋಕಿಲ್ಲ. ಗೈಸ್ ಇವಾಗ ನಾವು 14D ಬಸ್ ಹುಡುಕ್ಬೇಕು. 14D ಬಸ್ ಸಿಕ್ಕಿದ್ರೆ ಹತ್ಕೊಂಡು ಸೀದಾ ಮತ್ತೆ 1 ಅವರ್ 1.25 ಅವರ್ ಟ್ರಾವೆಲ್ ಮಾಡ್ಬೇಕು. ಮತ್ತೆ ಗೈಸ್ ಅಲ್ಲಿ ನೋಡಿ ಗೈಸ್, ನಾವು ಆ ಬಸ್ ಹತ್ಬೇಕಿತ್ತು. ಬಟ್ ಅಲ್ಲಿ ಜನ ನೋಡಿ ಎಷ್ಟು ಜನ ಹತ್ಕೊಂಡ್ಬಿಟ್ಟವ್ರೆ. ತಮಿಳ್ನಾಡದಲ್ಲೂ ವುಮೆನ್ಸ್ ಫ್ರೀ ಬಸ್ ಅಂತಲ್ಲ? ಹೌದಾ? ಅದಕ್ಕೆ ನಾನು ಗ್ಯಾಪಲ್ಲಿ ಕ್ಯಾಬ್ ಬುಕ್ ಮಾಡ್ಬಿಟ್ಟೆ. ಗೈಸ್ ಬೆಳಗ್ಗೆ ಮಳೆ ಬರೋಕ್ಕೆ ಶುರು ಆಗ್ಬಿಟ್ಟೈತೆ. ಮಳೆ ಲೈಟಾಗಿ ಅನಿತೈತೆ. ಕ್ಯಾಬಲ್ಲಿ ಐತೆ. ಕ್ಯಾಬ್ನ ಪಿಕಪ್ ಮಾಡ್ಕೊಂಡು ಕ್ಯಾಬ್ನ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನಮ್ಮ ಕ್ಯಾಬ್ ಬಂತು. ಇಲ್ಲಿಂದ ಮತ್ತೆ 1 ಅವರ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು ಮನೆಗೆ. ಹೋಗುವ ಡಿಕ್ಕಿಲಿ ಇಟ್ಟಿದ್ದೆ ಅಣ್ಣ ಸುಯಿ ಅಂತ ಜೂಟ್ ಹಾಕ್ಬಿಡ್ಬೇಕು ಹಂಗೆ. ಇನ್ನು ಮಸ್ತ್ ಏನೈತೆ ಕಾಸ್ಟ್ಲಿಯೆಸ್ಟ್ ಐಟಮ್ ಇನ್ ದ ಬ್ಯಾಗ್. ವಿ ಹ್ಯಾವ್ 100 ಗ್ರಾಮ್ ಗೋಲ್ಡ್ಸ್. ಇಲ್ಲೇ ಎತ್ತಿಡೋ. ರಾಕಿ ಊರು ಬಿಟ್ಟು ಹೋಗಿದೆ ಕೇಳು. ಇನಾಯತ್ ಕಲಿ ಮೀಟ್ ಮಾಡೋದಿಕ್ಕೆ. ಕ್ಲೋಸ್ ಪಂಟ ಓಕೆ ಅಣ್ಣ. 1800 ಕೊಡ್ಬೇಕಂತ ಅಪ್ ಆ್ಯಂಡ್ ಡೌನ್. ನಾನು ಸಿಂಗಲ್ಗೆ ಮಾಡ್ಬೇಕು. ನಾನಿಲ್ಲಿ ಎಲ್ಲಿ ನೋಡಿದ್ರೆ ಇವರು 2 ಸೇರಿಸಿ ಕೊಡು ಅಂತ ಹೇಳ್ತಾರೆ. ಈಗ ಅಪ್ ಆ್ಯಂಡ್ ಡೌನ್ಗೆ ಅವ್ರಿಗೆ ಆಗಲ್ಲ ಅಂದಮೇಲೆ ಏನಕ್ಕೆ ಒಪ್ಪಿಗೆ ಮಾಡ್ಬೇಕಂತ ಗೊತ್ತಿಲ್ಲ. ಅಂಕಲ್ ಬೇರೆ ತಾತ ವಯಸ್ಸಾಗ್ಬಿಟ್ಟೈತೆ ಪಾಪ. ಇನ್ನೇನು ಮಾಡೋಕ್ಕಲ್ಲ ಬಿಡಿ. ಹೋಲಿ ಇನ್ನೊಂದು ಬುಕ್ ಮಾಡ್ಕೊಳ್ಳೋಣ. ನನಗಿಲ್ಲಿ ಓಲಾದಲ್ಲಿ 550 ಸಮಥಿಂಗ್ ಏನೋ ತೋರಿಸ್ತೈತೆ. ಇವ್ರಿಗೆ ಅಪ್ ಆ್ಯಂಡ್ ಡೌನ್ ಆ ಕಡೆಯಿಂದ ಬರೋದಕ್ಕೆ ಯಾವುದೂ ಇಲ್ಲ ಅಂದ್ಬಿಟ್ಟು 2 ಕೇಳ್ತಾರೆ ನನಗೆ. ಸೊ ಈ ಥರ ಇಲ್ಲಿ ತಮಿಳ್ನಾಡಲ್ಲಿ ನಡೀತೈತೆ. ನೋಡ್ಕೊಂಡು ಬನ್ನಿ. ಓಲಾ ಟ್ರೈ ಮಾಡಾಯಿತು, ಇವಾಗ ಊಬರ್ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಬೇರೆ ಇಲ್ಲಿ ತಮಿಳು ನನಗೆ ತಮಿಳು ಅಷ್ಟೊಂದು ಬರೋದಿಲ್ಲ. ಬರೀ ಇಂಗ್ಲೀಷಲ್ಲೇ ಹೇಳ್ಬೇಕು, ತಮಿಳಲ್ಲಿ ಹೇಳ್ಬೇಕು. ಗೈಸ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ಆಪ್ಷನ್ ಇಲ್ಲ, ಹೋಗ್ಲೇಬೇಕು ನಾನು. ಅದಕ್ಕೆ ಬ್ಯಾಗ್ನ ಇಟ್ಬಿಟ್ಟು ಕ್ಯಾಬ್ ಬಂದೈತೆ. ಕ್ಯಾಬಲ್ಲಿ ಹೋಗ್ತಾ ಇದೀವಿ ಗೈಸ್. ನಮ್ಮ ಕರ್ನಾಟಕದಲ್ಲಿ ಪೆಟ್ರೋಲ್ ರೇಟ್ ಬಂದ್ಬಿಟ್ಟು 101 ಏನೋ ಇದೆ. ಇಲ್ಲಿ 110 ಮಾಡಿಬಿಟ್ಟಿದ್ದಾರಂತೆ. ಕಂಪೇರ್ಡ್ ಟು ಅದರ್ಸ್ ಇವರೇ ಪರವಾಗಿಲ್ಲ, ಒಂದು ಸ್ವಲ್ಪ ಕಮ್ಮಿಗೆ ಬಂದರು, ಒಪ್ಕೊಂಡ್ರು. ಎನಿವೇಸ್ ಈಗ ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲಿಂದ 1 ಅವರ್ ಟ್ರಾವೆಲ್. ಲೆಟ್ಸ್ ಗೋ ಗೈಸ್, ಹೋಗುವ. ಟೈಮು 7:42. ಮೋಡ ನೋಡಿ. ಮಾನ್ಸೂನ್ ಸೀಸನ್ ಅಂತೆ. ಬಿಸಿಲು ಇಲ್ಲ, ಸೆಕೆ ಇಲ್ಲ, ಖುಷಿ ಆಗ್ತೈತೆ. ಪಾಂಡಿಚೇರಿಲ್ಲ ಆದಷ್ಟು ಸೆಕೆ ಅಷ್ಟೊಂದೇನಿಲ್ಲ. ಸದ್ಯಕ್ಕೆ ಖುಷಿ ಆಯ್ತಾಡೋ. ಅದೊಂದು ಆರಾಮಾಗಿ ತಣ್ಣಗೈತೆ. ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಬೇಕು, ಆ ಥರ ಇದೆ. ಹಲೋ ಅಕ್ಕ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಕ್ಕ. ಏನು ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ? ಅಂಕಲ್ ಬೆಳಗ್ಗೆ ಗಿಫ್ಟ್ ಕೊಟ್ರಾ? ನೋಡಿ ಗೈಸ್, ಅವ್ರ ಅಮ್ಮಂಗೆ ನಾನೇ ಫಸ್ಟ್ ವಿಶ್ ಮಾಡಿದ್ವಿ, ಇವನೇ ವಿಶ್ ಮಾಡಿಲ್ಲ. ಅಯ್ಯೋ ರಾತ್ರಿ ಫೋನ್ ಮಾಡಿಲ್ಲ. ಎಲ್ ಮಾಡಿದ್ಯಾ? ಯಪ್ಪ ಫೋನೇ ಮಾಡಿಲ್ಲ ಗೈಸ್. ಯಪ್ಪ ಅಯ್ಯೋ ಅಮ್ಮ, ಅದು ಯಪ್ಪ ನೆನ್ನೆ ದಿವಸ ಯಪ್ಪ.
ಫೈನಲಿ ರೀಚ್ ಆದ್ವಿ. ನಮ್ಮ ಕ್ಯಾಬ್ ಇವಾಗ ಓಡ್ತೈತೆ, ಅವ್ರ ಕಡೆಗೆ ಹೋಗ್ತಾರೆ. ಆ್ಯಂಡ್ ಬಂದಿದ ತಕ್ಷಣ ಫುಲ್ಲು ಗ್ರೀನರಿಗೆ ಗ್ರೀನರಿ. ಆ್ಯಂಡ್ ಇದು ಅಣ್ಣದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಈ ಒಳಗಡೆ ಹೋಗ್ಬಿಟ್ಟು ನಾವು ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಬೇಕು. ಕಣ್ಣು ಹಂಗೆ ಎಳಿತೈತೆ, ಹಂಗೆ ನಿದ್ದೆ ನನಗೆ ಅಷ್ಟು ಎಳಿತೈತೆ ಅಪ್ಪ. ಫುಲ್ಲು ಪೀಸ್ಫುಲ್ ಜಾಗ ಅಂದ್ಕೊಳ್ಳಿ, ಏನು ಸೌಂಡ್ ಇರಲ್ಲ, ಅಷ್ಟು ಪೀಸ್ಫುಲ್. ಗೈಸ್ ಎಷ್ಟು ಪೀಸ್ಫುಲ್ ಆಗೈತೆ ನೋಡಿ. ಗ್ರೀನರ್ ಅಲ್ಲಿ ನೋಡಿ, ನವಿಲು ಕಾಣಿಸ್ತಿದೆ. ನವಿಲು ನೋಡೋರು ಇಷ್ಟ ಆಗ್ಬಿಟ್ಟೈತೆ ಅಣ್ಣಿಗೆ. ಮಳೆ ಜೊತೆಗೆ ಈ ಗ್ರೀನರಿ ಇಷ್ಟ ಆಯ್ತು ಸರ್. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಬಂದಿರೋದು. ನಾನು ಎಲ್ಲಿಗೆ ಬಂದಿದೆ ಅಂತ ಇನ್ನೂ ಹೇಳೇ ಇಲ್ಲ ನಾನು. ಗೈಸ್ ಇವತ್ತು ನಾನು ಬಂದಿರೋದು ಈಶಾ ಫೌಂಡೇಶನ್ಗೆ. ಗೈಸ್ ಈಶಾ ಫೌಂಡೇಶನಿಗೆ ಇನ್ನೂ ವೆಲ್ಕಮಿಂಗ್ ಕೊಟ್ಟಿಲ್ಲ, ಎಲ್ಲ ಆಗ್ತಾನೆ. ಬಸ್ ಇಲ್ಲೂ ಸೀದಾ ಹಂಗೆ ಎಂಟ್ರಿ ಕೊಟ್ಟು ನಮಗೊಂದು ID ಪಾಸ್ ಕೊಟ್ಟಿದ್ದಾರೆ. ಆ ಪಾಸ್ನ ಇಸ್ಕೊಂಡು ಇವಾಗ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಿ ದ ವ್ಯೂ ಗೈಸ್. ಇದು ಕಾಟೇಜಸ್, ಇದು ನಾವು ಸ್ಟೇ ಆಗೋ ಕಾಟೇಜಸ್. ಆ್ಯಂಡ್ ನಾನಿಲ್ಲಿ ಮೆಲ್ಲಕ್ಕೆ ಮಾತಾಡಬೇಕು. ಎಷ್ಟು ಮೆಲ್ಲಕ್ಕೆ ಮಾತಾಡ್ತೀನೋ ಅಷ್ಟು ನೀಟಾಗಿ ಕ್ಲಿಯರ್ ಕಟ್ಟಾಗಿ ಕೇಳಿಸುತ್ತೆ. ಇದು ಇವನಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಇದು ಇಷ್ಟ ಗಂಟೆ ಮೊಬೈಲ್ ನೋಡ್ತಿದ್ದ, ವ್ಲಾಗ್ ಮಾಡಿದ ತಕ್ಷಣ ಮೊಬೈಲ್ ಎತ್ತಿಕ್ಬಿಟ್ಟ. ಫಸ್ಟ್ ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ತಿಂಡಿಗೆ ಹೋಗ್ಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ನೀಟಾಗಿ ನಾನಿರೋ ಜಾಗ ನೀಟಾಗಿ ಹೆಂಗಿದೆ ಅಂತ ತೋರಿಸ್ತೀನಿ ಗೈಸ್. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಇವಾಗ ಅಟ್ ಪ್ರೆಸೆಂಟು ನಾವಿರೋದು ಈಶಾ ಫೌಂಡೇಶನಲ್ಲಿ. ಆ್ಯಂಡ್ ಇದು ನನಗೆ 2ನೇ ಬಾರಿ ಈಶಾ ಫೌಂಡೇಶನ್ ಕಡೆಯಿಂದ ಇನ್ವಿಟೇಷನ್ ಬಂದಿರೋದು. ಆ್ಯಂಡ್ ಖುಷಿ ಆಗ್ತಿದೆ. ನಾನು ಅವ್ರಿಗೆ ಹೇಳಿದ ತಕ್ಷಣ ಮಿಸ್ ಮಾಡ್ಕೋಬಾರ್ದು, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು, ಇರಬೇಕು ಹೋಗಬೇಕು ಅಂತ ಅಂದ್ಕೊಂಡು ಬಂದ್ಬಿಟ್ಟೆ ನಾನು. ಆ್ಯಂಡ್ ಫೈನಲಿ ಈಶಾ ಫೌಂಡೇಶನ್ಗೆ ರೀಚ್ ಆಗಿದ್ದೀನಿ ಗೈಸ್. ಒಂದೇ ಬ್ಲಾಕಲ್ಲಿ ಎಷ್ಟು ರೂಮ್ಸ್ ಇದೆ ಗೊತ್ತಾ? 1 2 3 4 5 6 ಈ ಥರ ಎಷ್ಟೊಂದು ರೂಮ್ಸ್ ಇದೆ. ನಮಗೆ ಒಂದು ರೂಮ್ ಕೊಟ್ಟಿದ್ದಾರೆ 106. ಆ್ಯಂಡ್ ನಮಗೆ ಕೊಟ್ಟಿರೋ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ರೂಮ್ ಟೂರ್ ಮಾಡೋಣ. ನೋಡಿ ಇದೆಷ್ಟು ಚೆನ್ನಾಗಿ ಕಾಣ್ತೈತೆ, ಇದು ಕ್ರೇಜಿಯಾಗಿ ಕಾಣ್ತೈತೆ. ಮಹಾಪ್ರಭು ನೀವೇನಿಲ್ಲಿ ಸಾರ್. ಗೈಸ್ ಇದು ನಮ್ಮ ರೂಮ್ 106. ಆ್ಯಂಡ್ ಹೆಂಗಿದೆ ಅಂದರೆ, ಆ್ಯಂಡ್ ನೋಡಿ ಇಲ್ಲಿ ಎಷ್ಟು ಡೀಸೆನ್ಸಿ ಅಂದರೆ, ಇದನ್ನು ಸ್ಲಿಪ್ಪರ್ನ ಇಲ್ಲೇ ಬಿಡಬೇಕು, ಒಳಗಡೆ ಹಾಕು. ಈಶಾ ಫೌಂಡೇಶನ್ ಈಸ್ ಅ ಡೀಸೆಂಟ್ ಫೌಂಡೇಶನ್, ಡಿಸಿಪ್ಲಿನ್ ಫೌಂಡೇಶನ್. ತಕ್ಷಣ ನಮಸ್ತೆ ಮಾಡೋಕೆ ಹಾಗೆ ಅವ್ನಿಗೆ ಗೊತ್ತಿಲ್ಲ ಹೊಸ್ದಾಗಿ. ಇಲ್ಲೆಲ್ಲ ಹೆಂಗಂದ್ರೆ ಹಾಯ್ ಬ್ರೋ ಅದು ಇದು ಅನ್ನಂಗಿಲ್ಲ, ನಮಸ್ಕಾರಂ ಅಂತ ಹೇಳ್ಬೇಕು. ಅದೊಂದು ಖುಷಿ ಗೈಸ್, ಅದು ಹೇಳ್ಬೇಕಾರೆ. ಆ್ಯಂಡ್ ಬನ್ನಿ ನಮ್ಮ ರೂಮ್ ಟೂರ್ ಅಂದರೆ ಈಶಾದಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು. ಇನ್ನು ಲೈಟ್ ಇರ್ಬೇಕಲ್ಲ, AC 2 ಇದೆ. ಇದು ನಮ್ಮ ರೂಮ್. ಈ ಕಡೆ ಒಂದು ನಮಗೆ ಅಂತಲೇ ಏನಾದ್ರು ಇಟ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಟೇಬಲ್ಲು ಕುತ್ಕೊಂಡು ಮಿರರ್ ನೋಡ್ಕೊಳ್ಳೋಕ್ಕೆ. ಆ್ಯಂಡ್ ಇನ್ನೊಂದು 2 ಕಾಟ್ ಕೊಟ್ಟಿದ್ದಾರೆ. ಇದು ಬೆಸ್ಟ್ ಇದು, ಯಾಕಂದರೆ ಒಟ್ಟಿಗೆ ಮಲ್ಕೋಬೇಕಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸದ್ಯಕ್ಕೆ ನಮಗೆ ಸಪ್ರೇಟಾಗಿ ಕೊಟ್ಟವ್ರೆ. ಈ ಕಡೆ ಸಪ್ರೇಟ್ ಕೊಟ್ಟಿದ್ದಾರೆ. ಆ್ಯಂಡ್ AC ಇದೆ, ಫ್ಯಾನ್ ಇದೆ. ಈ ಕಡೆ ಒಂದು ಸ್ಮಾಲ್ ಬಾತ್ರೂಮ್. ಏನು ಆ ಕಡೆನೂ ಇದೆಯಾ? ಸ್ನಾನ ಮಾಡ್ಕೊಳ್ಳೋ ಜಾಗ. ಇದು ನಮ್ಮದು ಸ್ಮಾಲ್ ರೂಮ್. ಖುಷಿಯಾಗಿರೋ ಕೊಟ್ಟಿರೋ ಚೆನ್ನಾಗಿರೋ ರೂಮ್ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಇವಾಗ ಹೋಗ್ಬೇಕು ತಿಂಡಿ ಮಾಡೋಕ್ಕೆ. ಇಲ್ಲಿ ನೋಡಿ ಇದ್ರದ್ದು ಲಾಕಿಂಗ್ ಸಿಸ್ಟಮ್ ಹೆಂಗೈತಿ ಅಂದ್ಬಿಟ್ಟು. ಈಗ ನೋಡಿ ಹಾಕಿದ ತಕ್ಷಣ ಇಲ್ಲಿ ಲಾಕಿಂಗ್. ಇದು ಲಾಕಿಂಗ್. ಅರೆ ಇದೆಲ್ಲ ಸೌಂಡ್ ಬರುತ್ತೆ ನೋಡಿ. ಇದು ಹೆಂಗೆ ಹಾಕೋದು? ಇದು ಗೊತ್ತಿಲ್ಲ ಅಂದರೆ ಸುಮ್ಮನಿರು. ನಾನು ಅದೇ ನೋಡಿ ಇಲ್ಲ ಇದು ಹಾಕಿ ಇದಕ್ಕೆ ಮಾತ್ರ ಅಲ್ಲ, ಅದು ಲಾಕ್ ಆಯ್ತಾನು. ಲಾಕ್ ಆಯ್ತು. ಸುಮ್ಮನೆ ಇಷ್ಟೇ. ಇದು ಓಪನ್ ಅಂತ ಹಿಂಗೆ ಕೊಟ್ಟವ್ರೆ. ಇದೇನು ಓಪನ್ ಗೊತ್ತಿಲ್ಲ ಆಗೋದು. ಶೆಲ್ಲು. ಅಯ್ಯೋ ಬ್ಯಾಟ್ರಿ ಇದು. ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಲಾಕ್ ಮಾಡೋಣ ಗೈಸ್. ಎಲ್ಲಿ ನೋಡಿ ಗೈಸ್, ನಮ್ಮ ಕರ್ನಾಟಕದ ಹೆಮ್ಮೆಯ SG ಮಲೆನಾಡು ಗೈಸ್. ನೋಡಿರ್ತೀರ ನೀವು SG ಮಲೆನಾಡು ಅಂತ. ತುಂಬ ಚೆನ್ನಾಗಿ ಮಾತಾಡಿ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ. ನೈಸ್ ಟು ಮೀಟ್ ಇವರು. ಗ್ರೀನರಿ ನೋಡ್ತಿದ್ರೇ ಒಂಥರ ಖುಷಿ.
ಇಷ್ಟು ದಿನ ಈ ಸಿಟಿಲಿ ನೋಡ್ತಿದ್ವಲ್ಲ ಈ ಬಗ್ಗೆ ಸೌಂಡು ಲಾರಿ ಡಮ್ ಡೂಮ್. ನಮ್ಮ ಬಿಲ್ಡಿಂಗ್ ಹೆಂಗಂದ್ರೆ ನಮ್ಮ ರೋಡ್ ಹತ್ರ ಏನಾದರೂ ಲಾರಿ ಹಿಂಗೆ ಹೋಗ್ಬಿಟ್ರೆ ಇಡೀ ಬಿಲ್ಡಿಂಗೇ ಶೇಕ್ ಆಗಿಬಿಡುತ್ತೆ. ಆ ಥರದ್ನೆಲ್ಲ ನೋಡಿ ಇವಾಗ ಈ ಥರ ಗ್ರೀನರಿ ಪ್ಲೇಸ್ ನೋಡ್ತಾ ಇರೋದಕ್ಕೆ ಒಂಥರ ಖುಷಿ ಆಗ್ತಿದೆ ನೋಡಿ. ಆ್ಯಂಡ್ ಇಲ್ಲಿ ಎಲ್ಲರೂ ಹೆಂಗಂದ್ರೆ ಫುಲ್ಲು ಡೀಸೆಂಟು ಡಿಸಿಪ್ಲಿನ್ ಆಗಿರ್ತಾರಲ್ಲ. ಅಲ್ಲೊಂದು ಸೌಂಡ್ ಬರ್ತೈತೆ, ಪೀಸ್ಫುಲ್ ಮ್ಯೂಸಿಕ್, ಕೇಳಕ್ಕೆ ಒಂಥರ ಚಂದ ಐತೆ. ಇಲ್ಲಿ ನೋಡಿ ಗೈಸ್, ಇಲ್ಲೂ ಗ್ರೀನರಿ, ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇದು ಸನ್ಫ್ಲವರ್. ಇದು ನಾವು ಯೂಶ್ವಲಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನೇ ಬಿಡಿಸ್ತಾ ಇದ್ವಿ. ಒಂದು ರೌಂಡ್ ಹಾಕಿ ಸರ್ಕಲ್ ಹಾಕಿ ಈ ಥರ ಬಿಡಿಸ್ತಾ ಇದ್ವಿ ನಾವು. ಇಂಟೀರಿಯರ್ ಮಾತ್ರ ಏನು ಮಾಡಿದ್ರು ಸಕ್ಕತ್ತಾಗಿ. ನಾವು ಬ್ರೇಕ್ಫಾಸ್ಟಿಗೆ ಬಂದಿರೋದು, ಸ್ಲಿಪ್ಪರ್ ಬಿಟ್ಟೇ ತಿನ್ನಬೇಕು. ಕಲಿತೀಯ ನನ್ನ ಜೊತೆ ಬಂದಮೇಲೆ ಎಲ್ಲ ಚೆನ್ನಾಗಿರೋದನ್ನೆಲ್ಲ ಕಲಿತೀಯ. ಇದನ್ನೆಲ್ಲ ಕಲಿಬೇಕು ಅಕ್ಕ, ನೋಡ್ಕೊಳ್ಳಿ ಅಕ್ಕ. ನೋಡಿ ಮನೇಲಿ ಒಂದು ಕೆಲಸ ಮಾಡಲ್ಲ, ಇಲ್ಲಿ ಮಾಡಲೇಬೇಕು, ಆಪ್ಷನ್ ಇಲ್ಲ. ಇಲ್ಲಿ ನೋಡಿ ಗೈಸ್, ಇದೆಷ್ಟು ಚೆನ್ನಾಗೈತೆ. ಇಲ್ಲಿ ನೋಡಿ, ಇದು ಯಾವ ಥರ ಶೇಪ್ ಮಾಡಿರೋದು, ಕಲ್ಲಲ್ಲಿ ಮಾಡಿರೋದು ಇದೆಲ್ಲ. ಬ್ರೇಕ್ಫಾಸ್ಟಿಗೆ ಏನೇನು ಕೊಡ್ತಾರಂತ ಆಮೇಲೆ ಹೇಳ್ತೀನಿ, ಜಸ್ಟ್ ಹಾಕೊಳ್ಳೋಣ. ಆ ಕಡೆ ಟೇಬಲ್ ಇದೆ, ಈ ಕಡೆ ಟೇಬಲ್ ಇದೆ. ಆದರೆ ಕುತ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಮಜಾ ಅಂದ್ಕೊಳ್ಳಿ, ಅಂದರೆ ಒಂಥರ ಪೀಸ್ಫುಲ್. ಸೊ ಅದಕ್ಕೆ ಕುತ್ಕೊಂಡು ತಿಂತಾಯಿದ್ದೀನಿ. ಏನು ಮಾತಾಡೋಕ್ಕೆ ಅವಕಾಶ ಇಲ್ಲ ಗೊತ್ತಾ, ಅಷ್ಟು ಮೆಲ್ಲಗೆ ಮಾತಾಡ್ಬೇಕೀಗ ನಾನು. ಮನೇಲಿ ನಾವು ಬೆಡ್ ಮೇಲೆ ತಿಂತೀವಿ, ಅದರಲ್ಲಿ ನಾವು ಕೆಳಗಡೆ ಚಕೋಬಾಳನ್ನು ತಿಂತಾಯಿದ್ದೀವಿ. ಅಮ್ಮ ನೋಡುಮ್ಮ, ಕೆಳಗಡೆ ಕೂತ್ಕೊಂಡು ತಿಂತಾಯಿದ್ದೀನಮ್ಮ. ಅಕ್ಕ ನೋಡಿ, ಕೆಳಗಡೆ ಕೂತ್ಕೊಂಡು ತಿಂತಾಯಿದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಏನಂದರೆ ಗೈಸ್, ಜೀವನದಲ್ಲಿ ಫಸ್ಟ್ ಟೈಮು ಶಾವಿಗೆ ತಿಂದಿರಲಿಲ್ಲ. ಶಾವಿಗೆನೇ ಇಲ್ಲ, ಪಲಾವ್ ಅನ್ಸುತ್ತಿದ್ದು. ಪಲಾವ್ ಆ್ಯಂಡ್ ಚಟ್ನಿ ಆ್ಯಂಡ್ ಬಾಳೆಹಣ್ಣು, ಮತ್ತು ಇದು ಸ್ವೀಟ್ ಜ್ಯೂಸು, ಪಾಯಸ ಥರ ಕೊಟ್ಟವ್ರೆ. ತಿಂದಾದ್ಮೇಲೆ ನಮ್ಮ ತಟ್ಟೆನ ನಾವೇ ತೊಳೆದು ಅಲ್ಲಿಡಬೇಕು. ತಿಂದಾದ್ಮೇಲೆ ಏನು ಶಾಕಲ್ಲಿ ನೋಡ್ತೀಯ ಇದೆಲ್ಲ ಅವನಿಗೆ ಫಸ್ಟ್ ಎಕ್ಸ್ಪೀರಿಯನ್ಸು ಗೈಸ್, ಅದಕ್ಕೆ ಅವ್ನಿಗೆ ಹಂಗೆ ಆಡ್ತೈತೆ. ಬಟ್ ಇನ್ನೊಂದು ಖುಷಿ ಏನಂದರೆ, ನಾವು ಎಷ್ಟು ಮೇಲಕ್ಕೆ ಮಾತಾಡಿದ್ರು ನಿಮಗೆ ಕ್ಲಿಯರ್ ಕಟ್ಟಾಗಿ ಕೇಳಿಸುತ್ತೆ. ಅಕ್ಕ ಫಸ್ಟ್ ಟೈಮ್ ಪಾದ ತೊಳಿತಿರ್ಬೇಕು ನೋಡಿ ಅಕ್ಕ, ಒಂಚೂರು ಅವ್ರ ಅಮ್ಮಗೆ ಹೇಳ್ತಾ ಇರ್ಬೇಕು ಅವಾಗವಾಗ. ಏನ್ರಿ ಏನು ತೊಳಿತಿದ್ದೀರಾ, ಪಾತ್ರೆ ತೊಳಿತಿದ್ದೀರಾ ಏನು? ಓಹ್ ಎಕ್ಸು ಅಯ್ಯೋ ಪಾಪ, ತಟ್ಟೆಗೆ ನೋವಾಗುತ್ತೆ ಅನ್ನೋ ಲೆವೆಲ್ಗೆ ಉಚ್ತವನೆ. ಈ ವ್ಲಾಗ್ನ ನೀವು ನೋಡಿ ಖುಷಿ ಪಡ್ತೀರಾಗ. ನನ್ನ ಮಗ ಮನೇಲಿ ಮಾಡ್ತಿರೋ ಕೆಲಸ ಎಲ್ಲ ಇಲ್ಲಿಗೆ ಬಂದು ಮಾಡ್ತಿದ್ದೆ ನಾನು, ನೋಡಿ ಖುಷಿ ಆಗ್ತೀರಾ. ಇಲ್ಲೊಂದು ತಿಂಗಳು ಕಲಿಸ್ಬಿಡ್ಬೇಕಾದ್ರೆ, ಇಲ್ಲೇ ಕಾಲೇಜ್ ಇದೆ ನೋಡಿ. ಗೈಸ್ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ನಮ್ಮನ್ನು ನವಿಲುಗಳು ಸ್ವಾಗತ ಕೋರ್ತಿದೆ. ಸೊ ಅದು ಸ್ವಾಗತ ಕೋರ್ತಿದೆ ಅಲ್ವಾ, ನಾವು ಹೋಗ್ಬಿಟ್ಟು ಭೇಟಿಯಾಗಿ ಬಂದಿಲ್ಲ ಅಂದರೆ ಹೆಂಗೆ, ಅದಕ್ಕೆ ಒಂದ್ಸಲಿ ಭೇಟಿಯಾಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ. ಬನ್ನಿ, ಇಲ್ಲೇ ಎಲ್ಲೋ ಹಿಂದೆ ಇತ್ತು, ಹಿಂದೆಗಡೆ ನಾನೇ ನೋಡ್ಕೊಂಡು ಹಂಗಾರೆ ಇಷ್ಟು ದಿನ ಜನರು ನಿನ್ನ ಬ್ಲಾಗಲ್ಲಿ ನೋಡಿ ಭಯಪಟ್ಟಿಲ್ವಾ? ಆ ಮಿರರಲ್ಲಿ ನೀವೇ ನೋಡ್ಕೊಂಡು ಭಯ ಪಡ್ಕೊಂಬಿಟ್ಟು ಹೋಗ್ಬಿಟ್ಟೈತೆ ನವಿಲು. ಮಳೆ ಹನಿತಿದೆ, ಗ್ರೀನರಿ, ಜಸ್ಟು ನವಿಲು ಸೌಂಡು, ಪಕ್ಷಿಗಳ ಸೌಂಡು, ಈ ಥರ ಫ್ಲವರು, ಅದು ಹೇಳೋಕ್ಕಾಗ್ತಿಲ್ಲ. ನೋಡಿದ್ರೇ ಒಂಥರ ಒಳ್ಳೆ ಫೀಲ್ ಮಾಡ್ಕೋಬೋದು. ಏನು ಸರ್ ಫಸ್ಟ್ ಟೈಮು ಇದು ಬೇರೆ ಲೋಕ ಇದ್ದಂಗಿದೆ, ಸ್ವರ್ಗ ಥರ ಇದೆ. ಈ ಗ್ರೀನರಿ ನಮ್ಮ ಪ್ರಪಂಚದಕ್ಕಿಂತ ತುಂಬ ದೂರದ ಪ್ರಪಂಚ ಇದು. ಗೈಸ್ ಆಲ್ಮೋಸ್ಟ್ ನಿಮಗೆ ಮ್ಯೂಸಿಕ್ ಶಾರ್ಟ್ಸೇ ಬರುತ್ತೆ. ಬಿಕಾಸ್ ಏನಕ್ಕೆ ಇಲ್ಲಿ ನಾನು
ಹೇಳೋದಕ್ಕಿಂತ ತೋರಿಸೋದಿದ್ರಲ್ಲ ಅದರಲ್ಲಿ ಒಂಥರ ನಿಮಗೆ ಖುಷಿ ಆಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ಜಾಸ್ತಿ ಮ್ಯೂಸಿಕ್ಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ, ಎಂಜಾಯ್ ಮಾಡ್ತಾರೆ ಇವನ್ನೆಲ್ಲ. ನೆಕ್ಸ್ಟು ನಾವು 1 ಗಂಟೆಗೆ ಬರಬೇಕು. ಇವಾಗ ಟೈಮು 9:45. ಸೊ ಹೋಗಿ ರೂಮಲ್ಲಿ ಕುತ್ಕೊಳ್ಳೋ ಬದಲು ಬಂದಿದ್ದೀವಿ, ಹೆಂಗೈತೆ ಏನೇನೈತೆ ಅಂತ ನೋಡಬೇಕಲ್ವ ಗೈಸ್, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಈಶಾ ಫೌಂಡೇಶನ್ ಕಡೆಯಿಂದ ಬರೋದೇ ಕೆಲವರಿಗೆ ಇನ್ವಿಟೇಷನು. ಆಗಲೇ ಕೆಲವೊಂದು ಕನ್ನಡ ಕ್ರಿಯೇಟರ್ಸು ಬಂದು ಹೋಗಿದ್ದಾರೆ, ಅದರಲ್ಲೂ ಒಂದಿಷ್ಟು ಜನಕ್ಕೆ ಇನ್ವೈಟ್ ಮಾಡ್ತಾರೆ. ಖುಷಿ ಆಗುತ್ತೆ, ನನಗೂ ಇನ್ವೈಟ್ ಮಾಡಿದಾರಲ್ಲ ಅಂದ್ಬಿಟ್ಟು ಅದಕ್ಕೆಲ್ಲಾನು ನೋಡ್ಕೋತಾ ಇದ್ದೀನಿ. ಬಟ್ ಎಲ್ಲ ನೋಡು, ಹಿಂಗೆ ಇಟ್ಕೊಂಡು ರೈಟಿಗೆ ತಿರುಗಿದ್ರು ಗ್ರೀನರಿ, ಲೆಫ್ಟಿಗೆ ತಿರುಗಿದ್ರು ಗ್ರೀನರಿ, ಮುಂದೆ ನೋಡಿದ್ರು ಗ್ರೀನರಿ, ಮುಂದೆ ನೋಡಿದ್ರು ಗ್ರೀನರಿ, ಕಂಪ್ಲೀಟ್ 360 ಡಿಗ್ರಿ ಗ್ರೀನರಿ. ಹೌದು, ಸಕ್ಕದ ಕಾಣಿಸ್ತಿದೆ ಗೈಸ್. ಇಲ್ಲಿಂದ ವ್ಯೂ, ಇಲ್ಲಿಂದ ಆ ವ್ಯೂ ಕ್ರೇಜಿಯಾಗಿ ಕಾಣಿಸ್ತಿದೆ. ನೋಡಿ, ಪೊಮೊಗ್ರಾನೇಟ್ದು ಮರನಾ ಗಿಡನಾ? ಗಿಡ ಪೊಮೊಗ್ರಾನೇಟ್ ಬೆಳೀತದೆ ಇಲ್ಲಿ. ಇದ್ರದ್ದು ಬೇಸ್ಮೆಂಟ್ ನೋಡಪ್ಪ, ಇದು ಹಿಂಗಿರುತ್ತೆ. ಇದು ಬೇಸ್ಮೆಂಟ್ ನೋಡಿ, ಹಿಂಗಿರುತ್ತೆ ಇದು. ಸುಮಾರು ರೂಮ್ಸ್ ಇದೆ. ನೇತ್ರಾವತಿ ಅಂತ ಇದೆ, ಭವಾನಿ ಅಂತ ಇದೆ, ಈ ಕಡೆ ಬೇರೆ ರೂಮ್ಸು. ಸೊ ಎಲ್ಲ ಅಂದರೆ ಒಂದು ಇದರಲ್ಲಿ 100 ರೂಮ್ಸ್ ಇರಬೇಕು ನನ್ನ ಪ್ರಕಾರ. ಇದರಲ್ಲಿ ನಂದು ನೇತ್ರಾವತಿಲಿ 106ನೇ ರೂಮ್ ನಂಬರ್ ಬಂದ್ಬಿಟ್ಟು ಇದು ನಮ್ಮದು. ಟೈಮ್ ಬಂದ್ಬಿಟ್ಟು ಇವಾಗ 1 ಗಂಟೆ ಹತ್ರ ಆಗ್ತಿದೆ. ಊಟಕ್ಕೆ ಹೋಗ್ಬೇಕು ಇವಾಗ. ನಾನು ಇದನ್ನು ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀವಿ, ನೀಟಾಗಿ ಇಬ್ಬರು ಸ್ನಾನ ಮಾಡಿಕೊಂಡು. ಆ ಕಡೆ ಅಣ್ಣ ವೈಟ್ ಶರ್ಟು ಬ್ಲೂ ಪ್ಯಾಂಟು ಅದನ್ನು ಹಾಕೊಂಡು ರೆಡಿ ಆಗೋನೆ. ಆ್ಯಂಡ್ ಈ ಐಡಿ ಹಾಕೋಬೇಕಾದ್ರೆ ಅನಿಸ್ತಿತ್ತು ಏನಂದರೆ, ಈ ಐಡಿ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ವ್ಯಾಲ್ಯೂ. ಇವಾಗ ಇದಿತ್ತು ಅಂದರೆ ಯಾರು ಎಂತ ಏನು ಕೇಳಲ್ಲ, ಎಷ್ಟು ಬೇಕಾದ್ರೆ ವೀಡಿಯೋ ಮಾಡಿ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ನಾನು ಎಂಟ್ರಿ ಆಗಿದ ತಕ್ಷಣ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಇವಾಗ ಈ ಐಡಿ ಹಾಕೊಂಡು ಹೋದ್ರು ಬಿಟ್ಬಿಡ್ತಾರೆ, ಯಾಕಂದರೆ ಗೊತ್ತಿರುತ್ತೆ ಐಡಿ ಇರೋರು ಯಾರಿಗೂ ಏನೇ ಅಂತ ನೋಡ್ತಾರಲ್ಲ. ಸೊ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಐಡಿಗೆ ತುಂಬ ಡಿಮ್ಯಾಂಡ್ ಇದೆ ಇಲ್ಲಿ. ಮನೆಗೆ ಊಟ ಮಾಡೋಕ್ಕೆ ಹೂವು. ಆ್ಯಂಡ್ ಇದು ನಮ್ಮ ಔಟ್ಫಿಟ್, ನೆನ್ನೆ ಹಾಕಿದ್ದೆ ಔಟ್ಫಿಟ್ನ ಇವಾಗ ಮತ್ತೆ ಹಾಕಿರೋದು. ಈಶಾ ಫೌಂಡೇಶನಿಗೆ ಬೇಕಿದ್ದಲ್ಲ ಅದಕ್ಕೆ. ಸೊ ಇವತ್ತಿನ ಅಂದರೆ ಇವಾಗ ಏನು ಪ್ಲ್ಯಾನ್ ಇದೆ ಅಂದರೆ, ಊಟ ಮುಗಿಸಿದ ತಕ್ಷಣ 2 ಗಂಟೆಗೆ ಒಂದು ಸೆಷನ್ ಇದೆ, ಓರಿಯೆಂಟೆಡ್ ಸೆಷನ್ ಇದೆಯಲ್ಲ ಆ ಥರ. 2 ಗಂಟೆಯಿಂದ ಅದನ್ನು ಅಟೆಂಡ್ ಮಾಡಿ ಸಂಜೆ ಹಂಗೆ ನಾವು ಆದಿಯೋಗಿ ಹತ್ರ ಹೋಗ್ತೀವಿ. ಇದು ಇವತ್ತಿನ ಕತೆ. ನಾಳೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಗ್ರೂಪಲ್ಲೆಲ್ಲ ಅಪ್ಡೇಟ್ ಆಗ್ತಿರುತ್ತೆ, ನೋಡ್ತಾ ಇರ್ತೀವಿ. ಇದು ಸ್ಟೆಪ್ಸ್ ನೋಡಿ, ಕಲ್ಲು ಹಾಕಿರೋದು, ಕಲ್ಲಿಂದ ಮಾಡಿರೋ ಸ್ಟೆಪ್ಸ್, ಕಲ್ಲು ಹಾಕ್ಬಿಟ್ಟು ಸ್ಟೆಪ್ಸ್ ಹಾಕಿರೋದು. ಯಾರು ಕಿರ್ಚಲ್ಲ ಗೈಸ್. ಯಪ್ಪ, ಐಡಿ ಕಾರ್ಡ್ ತೋರಿಸಿಲ್ಲ ನಿಮಗೆ. ಕಂಟೆಂಟ್ ಕ್ರಿಯೇಟರ್ ರಿಟ್ರೀಟ್ ಸುದೀಪ್ ಎಸ್. ಚಿರುಗೆ ಐಡಿ ಕಾರ್ಡ್ ಇಲ್ಲ, ಬಿಕಾಸ್ ಅವನು 18 ವರ್ಷ. ಅವ್ನು ಕಂಟೆಂಟ್ ಕ್ರಿಯೇಟರ್ ಇಲ್ಲ ಅಂತಲ್ಲ, ಬಟ್ 18 ವರ್ಷ ಮೇಲಿರೋರಿಗೆ ಮಾತ್ರ ಇದು ಸಿಗೋದು. ಸೊ ನಾರ್ಮಲಿ ಅವನಿಗೆ ಬೇರೆ ಟ್ಯಾಕ್ಸ್ ಸಿಗುತ್ತೆ, ನನಗೆ ಈ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಗೈಸ್, ಮಧ್ಯಾಹ್ನದ ಊಟ ನೋಡಿ, ಓ ಮೈ ಗಾಡ್, ಕ್ರೇಜಿ ಅಂದ್ಕೊಳ್ಳಿ. ಗೈಸ್, ನಮಗೆ ಮಧ್ಯಾಹ್ನದ ಊಟ ಬಂದ್ಬಿಟ್ಟು ಕಲ್ಲಂಗಡಿ ಹಣ್ಣು, ಕಾಳು, ಲಡ್ಡು, ಕ್ಯಾರೆಟ್ದು ಪಲ್ಯ, ಹಪ್ಪಳ, 2 ರೋಟಿ ಮತ್ತು ಪನ್ನೀರ್ದು ಗ್ರೇವಿ ಅನಿಸುತ್ತೆ. ಇಷ್ಟು ದಿನ ಬರೀ ಮಧ್ಯಾಹ್ನ ಹೊತ್ತಾದರೆ ಅಥವಾ ಬೆಳಗ್ಗೆ ಹೊತ್ತಾದರೆ ಯಾವಾಗಲೂ ಒಂದು ಟೈಮ್ ಏನಾದ್ರು ಒಂದು ಹೊರಗಡೆ ಫುಡ್ ತಿಂತಾಯಿದ್ದೆ, ಮತ್ತು ಏನು ನಾನ್ ವೆಜ್ ತಿಂತಾಯಿದ್ದೆ. ಇವತ್ತು ನಾನು ಇಲ್ಲಿ ಇರೋಷ್ಟು ದಿನವೂ ಕೂಡ ಕಂಪ್ಲೀಟ್ಲಿ ವೆಜ್ಜು. ಕಂಪ್ಲೀಟ್ಲಿ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಫುಡ್ ಇರುತ್ತೆ. ಖಾಲಿ ಮಾಡಬೇಕಷ್ಟೇ. ನಮ್ಮಮ್ಮ ನೋಡ್ತವ್ರೆ, ನಮ್ಮಮ್ಮ ಇದು ನೋಡ್ತಿರ್ತಾರೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಯಾಕಂದರೆ ನನ್ನ ಮಗ ಇಷ್ಟೆಲ್ಲ ತಿಂತಾನೆ, ಅದು ಕಾಳು ತಿಂತಾನೆ, ಕ್ಯಾರೆಟ್ ಎಲ್ಲ ಪಲ್ಯ ತಿಂತಾನೆ ಅನ್ನೋದು ಖುಷಿ ಆಗ್ತಾರೆ ನಮ್ಮಮ್ಮ. ಒಟ್ಟಲ್ಲಿ ಖುಷಿ ಆಯಿತು. ಬರ್ತೈತೆ ಅಣ್ಣನ ಬಾಯಲ್ಲಿ ಒಳ್ಳೊಳ್ಳೆ ಪದಗಳು ಬರ್ತೈತೆ. ಏನು ಸಾರ್, ಇಷ್ಟು ದಿನ ಊಟ ಮಾಡ್ಬೇಕಾದ್ರೆ TV ನೋಡ್ಕೊಂಡು ತಿಂತಾಯಿದ್ರಿ, ಇವಾಗ ನೇಚರ್ ನೋಡಿಕೊಂಡು, ಇಲ್ಲಿರೋರು ಎಲ್ಲರೂ ನೋಡಿಕೊಂಡು ತಿಂತಾ ಇರೋದು. ಫೋನು ಇಲ್ಲ, ಫೋನ್ ನೋಡೋಕ್ಕೂ ಮನ್ಸು ಬರ್ತಿಲ್ಲ ಗೈಸ್. ಏನೋ ಒಂಥರ ಪೀಸ್ಫುಲ್ಲಾಗಿ ಕೇಳಿಸ್ಕೊಂಡಿದ್ದೀವಿ ಅಷ್ಟೇ.
ಅಷ್ಟು ಚಂದ ಇದೆ. ಮಸ್ತ್ ಗೈಸ್, ಕ್ರೇಜಿ ಅನ್ಕೊಳ್ಳಿ. ಓ ಮೈ ಗಾಡ್, ಖುಷಿಯಿಂದ ತಿಂತೈತೆ ನೋಡಿ. ಬರುತ್ತೆ, ಟೇಕ್ ಇಟ್, ಗೋ. ಗೈಸ್ ಇಷ್ಟು ಸಖತ್ತಾಗಿದೆ, ಆದರೆ ಏನು ವಿಡಿಯೋ ಮಾಡೋದು ಅಂತ ಪ್ರಾಪರಾಗಿ ತಲೆ ಹೊಡ್ತಲ್ಲ ಗೈಸ್. ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಊಟ ಮುಗಿಸಾಯ್ತು, ಇನ್ನೊಂದು 10 ನಿಮಿಷ ಸೆಷನ್ಗೆ ಹೋಗ್ತೀವಿ. ಆದರೆ ಏನು ಮಾಡ್ಬೋದು? ಇವಾಗ ಓರಿಯೆಂಟೆಡ್ ಸೆಷನ್ ನಡೀತಿದೆ, ಆಮೇಲೆ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ತುಂಬ ಮುಂದೆ ಇರೋಣ, ಇಲ್ಲ ಸೆಂಟರ್ ಕೂತ್ಕೊಳ್ಳೋಣ. ಇಲ್ಲಿ ನೋಡಿ ಸೆಷನ್ನು ಈ ಥರ ಇರ್ತಾರೆ ಎಲ್ಲರೂ. ಆಲ್ಮೋಸ್ಟ್ ಇಲ್ಲಿ ಬಂದಿರೋರೆಲ್ಲ ಕಂಟೆಂಟ್ ಕ್ರಿಯೇಟರ್ಸು ಇರಬೇಕು, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು. ನಾವು ಇವಾಗ ಇಲ್ಲಿ ಕೊಟ್ಟಿದ್ರಲ್ಲ, ಇಲ್ಲಿ ಕೂತ್ಕೋಬೇಕು ಇವಾಗ. ಒಂದು ಇದು ಬಂದ್ಬಿಟ್ಟು ಮ್ಯಾಟ್ ಅಲ್ಲ, ಇದೊಂಥರ ದಿಂಬು ಅನ್ನೋಕ್ಕಾಗಲ್ಲ ಆ ಥರ. ನಮಗೆ ನೋಡಿ ಅದ್ರ ಜೊತೆಗೆ ಇದು ಕೊಟ್ಟಿದ್ದಾರೆ. ಓ, ಇದು ಸ್ಟಾರ್ಟ್ ಆಗುತ್ತಿದ್ದು. ಓಕೆ, ಅವ್ರು ಸ್ಟಾರ್ಟ್ ಅಂದಾಗ ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಸಾರಿ, ಅಲ್ಲಿ ಸೆಷನ್ ಸ್ಟಾರ್ಟ್ ಆದಾಗ ಇದು ನಾವು ಹಿಂಗೆ ಮಾಡ್ತೀವಿ. ಇದಾಗಿದ ತಕ್ಷಣ ನಮಗೋಸ್ಕರ ಒಂದು ವೆಲ್ಕಮಿಂಗ್ ಇದು ಕೊಟ್ಟಿದ್ದಾರೆ, ಒಂದು ಬೊಕ್ಕೆ ಕೊಟ್ಟಿದ್ದಾರೆ ಗೈಸ್. ಬೊಕ್ಕೆ ಕೊಟ್ಟಿದ್ದಾರೆ. ನಮಸ್ಕಾರಂ, ಮೇ ಟುಡೇ ಮಸ್ಟ್ಲಿ ದ ಬಿಗಿನಿಂಗ್ ಆಫ್ ಯುವರ್ ಬ್ಯೂಟಿಫುಲ್ ಜರ್ನಿ ವಿತಿನ್ ಸಿ ಯು ಸೂನ್. ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಫಾರ್ ದ ವರ್ಲ್ಡ್ ಈಸ್ ಟು ಬಿ ಎ ಜಾಯ್ಫುಲ್ ಆ್ಯಂಡ್ ಬ್ಲಿಸ್ಫುಲ್ ಹ್ಯೂಮನ್ ಬೀಯಿಂಗ್. ಸದ್ಗುರು. ಕ್ರೇಜಿ. ಒಂದು ಬುಕ್ ಕೊಟ್ಟಿದ್ದಾರೆ ನಮಗೋಸ್ಕರ. ನನಗಿದೆಲ್ಲ ಖುಷಿ ಗೈಸ್, ಈ ಥರದ್ದೆಲ್ಲ ಸಿಕ್ಕರೆ ಒಂಥರ ಖುಷಿ ಆಗ್ತದೆ, ಚಂದವಾಗಿದೆ. ಆ್ಯಂಡ್ ಇವನ್ ಇದರಲ್ಲಿ ಏನೋ ಇದೆ, ಸಮಥಿಂಗ್ ಏನೋ ಇದೆ, ಇದನ್ನು ನೋಡೋಣ. ಆ್ಯಂಡ್ ಇನ್ನೊಂದು ಬುಕ್ ಕೊಟ್ಟಿದ್ದಾರೆ ಓದ್ಕೊಳ್ಳೋದಕ್ಕೆ, ಇನ್ನೊಂದು ಬುಕ್ಕು. ಆ್ಯಂಡ್ ನಮಗೋಸ್ಕರ ಒಂದು ಬ್ಯಾಗ್. ನಾವು ಇದ್ರ ಮೇಲೆ ಕೂತ್ಕೋಬೇಕು, ನಾನು ಎಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಸರ್, ಫಸ್ಟ್ ಟೈಮ್ ಸರ್. ಏನೇನು ನೋಡ್ತಾ ಇದ್ದೀರೋ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸೇ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸು ಆಲ್ ಓವರ್ ಇಂಡಿಯಾದಿಂದ ಬಂದಿರೋದು. ಸೆಷನ್ ನಡೀತೈತೆ, ಗ್ಯಾಪಲ್ಲಿ ನನ್ನ ಬ್ಲಾಗು ಎಕ್ಸ್ಪೋರ್ಟ್ ಆಗ್ತೈತೆ. ಬ್ಲಾಗ್ ಡೆಡಿಕೇಶನ್. Many very great beings have come in the past, but when they spoke, hardly 10 people heard. Out of that, 5 people who were misinterpreted. 3 people didn't understand what they were talking, but 1 hour would have done it. This is the history of humanity. Okay? So when I say ನಾವು ಎನೆಕ್ಟ್ ಮಾಡ್ಬೇಕು ಇವಾಗ. can make a sound like it. ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್. Yes. Yeah. ಅಂಕಲ್ ನಾನು ಅಣ್ಣ ಮೀ ಆಲ್ಸೋ ಸೇಮ್. Oh, you're also here. ಯಾ Yeah. ಏನು ನೀವು ಅವಾಳ್ತೀವಿ ಗೈಸ್. ಇದು ಏನು ನಮ್ಮ ಟೀಮು, ಕೋಳಿ ಟೀಮು, ಇದು ಡಾಗ್ ಟೀಮು, ಆರ್ಸ್ ಟೀಮು, ಆ ಕಡೆ ಒಂದು ಟೀಮ್ ಇದೆ. ಆ ಥರ ಕೊಟ್ಟು ಕ್ರೇಜಿ ಇದೆ. ಸೂಚಿ ಡೇಸ್ ಅವರು ಬಂದಿದ್ದಾರೆ, ಏನೋ ಮಾಡಿಸ್ತಾರೆ, ಆದರೆ ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಅದೊಂದು ಟೀಮ್, ನಮ್ದೊಂದು ಟೀಮ್, ಅವ್ರದ್ದೊಂದು ಟೀಮ್. When did you start? Why did you start? I started in April 2025. 2025. Yeah. Now at present, how much you are? It's only been 1 year, and I've gained around 110,000 followers in a year. And I also do job. So I'm not a full-time content creator. I do side by side. Like I'm working in Dabur India. And, Dabur India. Dabur India Brand. as a finance and accounts guy. Give me some promotion.
ಸರ್ ನೀವು ರಾಜು ಅಂತ ನಿಮ್ಮ ಡಾಟರ್ಲ ಕಂಟೆಂಟ್ ಕ್ರಿಯೇಟ್ ಉಷಾ ಇನ್ ಕರ್ನಾಟಕ ಬೆಂಗಳೂರು ಕಮಿಂಗ್ ಟು ಜರ್ಮನ್ ಡಾಟರ್ MS ಮಾಡಕ್ಕೆ ಹೋಗಿದ್ರಿ ಇಲ್ಲಿ My name is Dinesh. ನೀವು ಸ್ಪೀಕ್ ಆರಾಮ್ಸೆ ಲೌಡ್ಲಿ ಬ್ರೋ, ನೋ ವರಿ. I am from Hyderabad. My name is Dinesh. I am doing my degree BBA. I came with my friend. ಓಕೆ, ಓ ಯು ಕೇಮ್ ವಿತ್ ಫ್ರೆಂಡ್. Oh, so he's the content. She is the content. He is my brother. Same team he came. Even he is also content creator, nearly 22K. His name is Chiran. So myself Sudeep, and ಹೆಂಗಿಂದ ಶುರು ಮಾಡೋದು? So I'm managing 2 profiles. One profile is around 3,16K. Another one is 225K. YouTube channel nearly 2 lakh subscribers. And I just my main focus is to earn people love. That is the main focus. Earning people love, and whenever we go out, if the people recognize us and talk with us, it will be more happy to us. Yeah, exactly. That's really cool. Yeah, that is great feeling. Earning money is secondary. Today or tomorrow it will come. But people love is more important. Yeah, exactly. People love and trust. Yes. Trust is very important. Like, if you're a content creator, you have to build a trust. Yeah. I am a Kannada content creator. Okay. So I'm Akanksha. I'm a beauty, fashion, lifestyle content creator. I started in 2019, so I've been creating content for a very long time. 19. Yeah. ನನ್ನ ಅನ್ಸುತ್ತೆ 2018. ಕೋವಿಡ್ ಟೈಮ್. ಕೋವಿಡ್ ಟೈಮ್. Yeah, right. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಮತ್ತು ಚಿರು ಇಬ್ಬರು ಒಂದೇ ಟೀಮಿಗೆ ಬಂದುಬಿಟ್ಟಿದ್ದೀವಿ ಗೈಸ್. ನಾನು ಖುಷಿ ಆಗ್ಬಿಟ್ಟಿದ್ದೀನಿ. ಎಲ್ಲರೂ ಡಿಫ್ರೆಂಟ್ ಟೀಮು. ನನಗೂ ಚಿರು ಎಷ್ಟು ಅದೃಷ್ಟ ನೋಡಿ, ನನಗೂ ಏನು ಸಿಕ್ಕಿರೋದು, ಅವನಿಗೂ ಏನು ಸಿಕ್ಕಿರೋದು. 2 ದೇಹ ಒಂದೇ ಜೀವ. ಅಲ್ಲಿ ನಮ್ಮ ಬಗ್ಗೆ ನಮಗೆ ಡಿಸ್ಕಷನ್ ಮಾಡ್ಕೊಳ್ಳಿ ಅಂತ ಬಿಟ್ಟರೆ, ನಾನು ಏನಾದರೂ ಚಿರು ಮಾತಾಡೋಕೆ ಬಿಟ್ಬಿಟ್ಟಿದ್ದೀನಿ, ಇಂಗ್ಲೀಷಲ್ಲಿ ತೊದಲು ಬಿಡ್ತಿದ್ದೆ. ಅದು ಮೈ ಸೆಲ್ಫ್ ಚಿರು. Myself Chiran. I came with my brother. I should go back with my brother. ಇಂಗ್ಲೀಷಲ್ಲಿ ತೊದಲಾಡ್ಬಿಡ್ತೀವಿ. ನಾನು ಹೆಂಗೋ ಮ್ಯಾನೇಜ್ ಮಾಡಿದೆ, ನನಗೆ ಎಷ್ಟು ಬರುತ್ತೋ ಅಷ್ಟು ಹೇಳ್ಬಿಟ್ಟೆ. ಬಟ್ ಒಳ್ಳೆ ಪರಿಚಯ ಗೈಸ್, ಒಳ್ಳೆ ಎಕ್ಸ್ಪೀರಿಯನ್ಸ್, ಸಖತ್ತಾಯಿತು. ಮುಗೀತು ಗೈಸ್. ಆ್ಯಂಡ್ ಇವಾಗ ಹೊರಗಡೆ ಏನೋ ಸರ್ಪ್ರೈಸ್ ಇದೆ ಅಂತೆ. ಸೊ ಅದಕ್ಕೆ ಹೊರಗಡೆ ಏನಿದೆ ಅಂತ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ವಿ. ನಮ್ಮ ಬಿಲಾಂಗಿಂಗ್ಸ್ ಏನಿದೆ ಕೊಟ್ಟಿದ್ದಾರೋ ಅದೆಲ್ಲ ಇಲ್ಲೇ ಇಟ್ಬಿಟ್ಟು ಹೊರಗಡೆ ಏನೋ ಸರ್ಪ್ರೈಸ್ ಇದೆ ಬನ್ನಿ ಅಂತ ಹೋಗ್ತಾ ಇದ್ದೀವಿ. Guys playing. Come on. Next game. Wait. ಒಳ್ಳೆ ಗೇಮ್ ಮಾಡ್ತಾರೆ. ಎಲ್ಲ ಒಂದಿರೋನೆಲ್ಲ ಕರ್ಬಿಡೋರೆ. ಕ್ರೇಜಿ ಗೇಮ್ ಕ್ರೇಜಿ ಆಗೈತೆ.